ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವಾಗ ನೋಡ್ರಿ ನಾನು ಬೇಸಿಗೆನಾಗ ಈ ಗಿಡ ಚೆನ್ನಾಗಿ ಬೆಳಿತಾವ ಅಂತಿಕೊಂಡು ತಗೊಂಡ್ ಬಂದಿನಿ. ಸೊ ಇವು 25 ರೂಪೀಸಿಗೆ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡ್ ಬಂದಿನಿ. ಸೊ ಇದು ಅಷ್ಟೇ, ಇದು ಸಾಂಗ್ ಆಫ್ ಇಂಡಿಯಾ, ಅದು ವೆರಿಗೇಟೆಡ್. ಒಳಗಡೆ ನೋಡ್ಬಹುದು ನೀವು ಲೈನ್ ಯಾವ ರೀತಿ ಇದೆ ಅಂತ ಹೇಳಿ. ಚೆನ್ನಾಗ್ ಅನಿಸ್ತು ನನಗೆ, ಅದಕ್ಕೆ ಇವನ್ ತಗೊಂಡ್ ಬಂದಿನಿ. ಇವನ್ನ ಬೆಳೆಸಕ್ಕ ನಾನು ಇಲ್ಲಿ ಈ ತರ ನೋಡ್ರಿ ಸಣ್ಣ ಪಾಟ್ ಅಲ್ಲಿ ಹೋಲ್ ಮಾಡಿ ಇಟ್ಕೊಂಡಿನಿ. ನಾನು ಇವನ್ನ ಮೀಶೋಲ್ ತರ್ಸ್ಕೊಂಡಿದ್ದೆ. ಮೀಶೋಲ್ ತರ್ಸ್ಕೊಂಡಾಗ ನೀವು ನೋಡಿರ್ತೀರಿ ಇದು. ಆಮೇಲೆ ವರ್ಮಿ ಕಂಪೋಸ್ಟ್ ಇದೆ, ಮೊನ್ನೆ ನಾನು ರೆಡಿ ಮಾಡಿರೋದು ವರ್ಮಿ ಕಂಪೋಸ್ಟ್. ಕಲರ್ ನೋಡಿದ್ರೆ ನಿಮ್ಗ ಇದು ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಬಂದದ ಅಂತ ಹೇಳಿ. ಸೊ ಇದು ಎಷ್ಟು ಬೇಕು ನೋಡ್ಕೊಂಡು ನಾನು ಅಷ್ಟು ವರ್ಮಿ ಕಂಪೋಸ್ಟ್ ಹಾಕೋತೀನಿ. ಆಮ್ಯಾಗ ಒಂದಿಷ್ಟು ಸ್ವಲ್ಪ ಮಣ್ಣು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಈ ಮಣ್ಣಂದ್ರೆ ಹೆಂಗದ ಅಂದ್ರೆ ಇದು ಆಲ್ರೆಡಿ ಇದ್ರಾಗೂ ಕೂಡ ನೋಡ್ರಿ ಹೂವ ಎಲ್ಲ ಕೊಳಸಿ ಗೊಬ್ಬರ ಮಾಡಿದ್ದೆ ಅದ. ಸೊ ಇದು ಒಂದಿಷ್ಟು ಹಾಕೋತೀನಿ. ಆಮೇಲೆ ಇದ್ರಾಗ ಅತಿ ಜಾಸ್ತಿ ಪ್ರಮಾಣದಲ್ಲಿ ನಾನು ಈ ಕೊಕೊಪೀಟ್ ಹಾಕೋಬೇಕಂತ ಮಾಡೀನಿ. ಕೊಕೊಪೀಟ್ ಹಾಕೊಂಡು ಮಿಕ್ಸ್ ಮಾಡಿ ನಾನು ಈ ಒಂದು ಗಿಡನ ಹಚ್ಕೋತೀನಿ. ಸೊ ಕೊಕೊಪೀಟ್ ಅಲ್ಲಿ ಜಾಸ್ತಿ ಚೆನ್ನಾಗಿ ಬೆಳಿತಾವಂತ ಹೇಳಿ ಒಂದು ಇಂಡೋರ್ ಪ್ಲಾಂಟ್ಸಿಗೆ, ಅದು ಸ್ಪೆಷಲಿ ಇಂಡೋರ್ ಪ್ಲಾಂಟ್ಸಿಗೆ ಇದನ್ನ ಹಾಕೋತೀನಿ. ಸೊ ಅಷ್ಟು ಕೊಕೊಪೀಟ್ ನಾನು ಹೊರಗೆ ತಗೋತೀನಿ. ನೀರಾಗ ಹಾಕಿದ್ರೆ ಬರುತ್ತಾ, ಬಟ್ ಈಗ ನೀರ್ ಹೊಡೆದು ಅದು ಆಲ್ರೆಡಿ ಸ್ವಲ್ಪ ಯೂಸ್ ಆಗ್ಯದ, ಹಂಗಾಗಿ ನಾನು ಹಿಂಗೆ ತೆಗಿಯಾಕತ್ತೀನಿ. ಸೊ ಇದು ನೀರ್ನು ಜಾಸ್ತಿ ಹೋಲ್ ಮಾಡುತ್ತಾ ನಮ್ ಬ್ಯಾಸ್ಗಿನಾಗ ಚಲೋ ಯೂಸ್ ಆಗುತ್ತಾ ಇದು. ಹಂಗಾಗಿ ನಾನು ಕೋಕೋಪೀಟ್ ಅಲ್ಲೇ ಬೆಳೆಸ್ಲಿಕ್ಕೆ ನೋಡ್ಲಿಕ್ಕತ್ತೀನಿ ಇದನ್ನ. ಯಾಕಂದ್ರೆ ಇದು ನೋಡ್ರಿ ಎಂಥೋರಿಯಂ ಗಿಡ ನಾನು ಕೋಕೋಪೀಟ್ ಅಲ್ಲೇ ಬೆಳೆಸೀನಿ. ಈ ಎಂಥೋರಿಯಂ ಗಿಡ ನಾನು ಕೋಕೋಪೀಟ್ ಅಲ್ಲೇ ಬೆಳೆಸೀನಿ. ಎಷ್ಟ್ ಚೆನ್ನಾಗಿ ಬೆಳೆದು ಹೂವು ಎಲ್ಲ ಬರಾಕತ್ತಾವ ಅದ್ರದ್ದು. ಆಲ್ಮೋಸ್ಟ್ ನಾನು ಇಂಡೋರ್ ಪ್ಲಾಂಟ್ಸ್ ಎಲ್ಲ ನಾನು ಈ ತರ ಕೋಕೋಪೀಟ್ನಾಗೆ ಬೆಳೆಸೀನಿ. ಫ್ರೆಂಡ್ಸ್ ಇಷ್ಟೆಲ್ಲ ಕೊಕೊಪೀಟ್ ಅನ್ನ ಹಾಕೊಂಡು ನಾನು ಇದಕ್ಕೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ, ಕೆಳಗಡೆ ಇರೋದೆಲ್ಲ ಗೊಬ್ಬರ ಎಲ್ಲ. ಆಲ್ಮೋಸ್ಟ್ ಅದು ಗೊಬ್ಬರನಾಗೆ ಬೆಳೆಸಿ ನಾನು ತಿಕ್ಕೊಂಡ್ಬಿಡ್ಬೇಕಿದ್ ನೀವು ಅಷ್ಟು. ಸಾರಿ, ಕೊಕೊಪೀಟಾಗ ಸೊ ಕೆಳಗೆ ಹೆಂಗೂ ಹೋಲ್ ಐತೆ, ಆರಾಮಾಗಿ ನಾನು ಅರ್ಧ ತುಂಬ್ಕೋತೀನಿ ಈಗೆಲ್ಲ ಅಷ್ಟು. ಇನ್ನೊಂದು ಪಾಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊತೀನಿ. ಸೊ ಇದು ನೋಡ್ರಿ, ಇದು ಕವರು. ಕೆಳಗಿನ ತನಕ ರೂಟ್ಸ್ ಬಂದ್ಬಿಟ್ಟು ಇದಕ್ಕೆ ಆಲ್ರೆಡಿ. ಅದ್ರ ಕೆಳಗಿನ ಮಣ್ಣು ತೆಗಿಬೇಕು ಅನ್ಕೊಂಡಿದ್ದೆ ನಾನು. ಫುಲ್ ರೂಟ್ಸ್ ಅದಾವ ಇದ್ರಲ್ಲಿ. ಸೊ ಇದು ಮೇಲ್ಮೇಲೆ ನೋಡ್ರಿ ಈ ತರ ಅದನ್ನ ತೆಗಿತೀರಿ ಇದನ್ನ. ಯಾಕಂದ್ರೆ ರೂಟ್ಸ್ ಆಲ್ಮೋಸ್ಟ್ ಕೆಳಗೆ ಬಂದವ. ಮಣ್ಣು ಸ್ವಲ್ಪ ಲೂಸ್ ಮಾಡಿ ಇದನ್ನ ಇದ್ರೊಳಗೆ ಇಟ್ಟು ಕೋಕೋಪೀಟ್ನಾಗೆ ತುಂಬಿಡ್ತೀನಿ. ಸೊ ಒಂದೊಂದೇ ನಾನು ಇದೇ ತರ ರೆಡಿ ಮಾಡ್ಕೊತೀನಿ. ಸೊ ಮಣ್ಣು ಸ್ವಲ್ಪ ಯೂಸ್ ಮಾಡ್ಕೊಂಡು ಮಣ್ಣು ತೆಗಿಬೇಕಾದ್ರೆ ಒಂದೇ ಉದ್ದೇಶ ಅಷ್ಟೇ.
ಕೋಕೋಪೀಟ್ ಹಾಕೋದ್ರಿಂದ ಒಂದು ಪಾಟ್ ಲೈಟ್ ವೇಟ್ ಆಗ್ತದೆ, ಒಂದು ರೂಟ್ ಚಂದಾಗ ಎಲ್ಲ ಕಡೆ ಬೆಳೀತದ ಒಂದು. ಸೊ ಅದಕ್ಕೆ ಇದನ್ನ ಈ ಥರ ಮಾಡ್ಕೊಂಡು ನಾನು ಇನ್ನೊಂದು ಪಾಟ್ನಾಗ ನಾನು ಈ ಬೂಸ್ಟ್ ಅಂಡ್ ಪರ್ನ್ ಏನೈತಲ್ಲ ಅದನ್ನ ಡಿವೈಡ್ ಮಾಡಿ ಹಚ್ಕೋಬೇಕಂತ ಮಾಡೀನಿ. ಬೂಸ್ಟ್ ಅಂಡ್ ಪರ್ನ್ ಅದು ಭಾಳ ಇಷ್ಟ ನಂಗೆ, ಹಂಗಾಗಿ ಅದಕ್ಕೊಂದು ಸ್ವಲ್ಪ ಬೂಸ್ಟ್ ಅಂಡ್ ಪರ್ನ್ ಹಚ್ಲಿಕ್ಕೆ ಇದರಲ್ಲಿ ರೆಡಿ ಮಾಡ್ಕೋತೀನಿ. ಸೊ ಅದ್ರದ್ದು ಒಂದು ಇಷ್ಟೇ ರೂಟ್ ತೊಗೊಂಡು ಬರ್ತೀನಿ ಫ್ರೆಂಡ್ಸ್. ಇವು ಸೈಡಿಗೆ ಏನು ಇದು ಬಂದಿರ್ತಾವಲ್ಲ ಸಣ್ಣ ಸಣ್ಣ ಮರಿಗಳು, ಸೊ ಅವನ್ನ ತಗೊಂಡು ಬಂದಿ ನೋಡ್ರಿ. ಇದನ್ನ ಡಿವೈಡ್ ಮಾಡಿ ಹಾಕೋಬೇಕಂತ ಸೈಡಿನ ಜಸ್ಟ್ ಹಿಂಗೆ ಕಿತ್ಕೊಂಡು ತೊಗೊಂಡು ಬಂದಿ ನಾನು. ಒಂದು ಸ್ವಲ್ಪ ದಿನ ಇಲ್ಲೇ ಇಂಡೋರಲ್ಲಿ ಇಟ್ಟರೆ ಬೆಳಿಬೋದು ಅಂತ ಹೇಳಿ. ಆಲ್ರೆಡಿ 2 ಹಚ್ಚಿನಿ, 2-3 ಕಡೆ ಒಂದೆರಡು ಒಣಗಿದಾವ, ಒಂದೆರಡು ಬಂದಿದಾವ. ಹಂಗಾಗಿ ಇದನ್ನ ಇನ್ನೂ ಸ್ವಲ್ಪ ಹಚ್ಚೋಣ ಅನ್ನೋ ಒಂದು ಇದಕ್ಕೆ ನೀಟಾಗಿ ನೋಡ್ರಿ. ಈ ಥರ ನಾನು ಹಚ್ಕೊಂಡಿನಿ. ಒಂದು ಸ್ವಲ್ಪ ನೀರು ಹಾಕಿ ಇಲ್ಲೇ ಸೈಡಲ್ಲಿ ಇಟ್ಕೋತೀನಿ. ನೀರು ಹಾಕ್ತೀನಿ, ಯಾಕೆ ಸೈಡಲ್ಲಿ ಇಲ್ಲೇ ಇಟ್ಕೋತೀನಿ. ಸೊ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಬಾಯ್. ನಾನು ಇವುಗಳಿಗೆಲ್ಲ ಫಂಜಿಸೈಡ್ ನೀರು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ. ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.